ಹಾಯ್ ಲೀಡರ್ಸ್, ನಮಸ್ತೆ, ಗುಡ್ ಈವ್ನಿಂಗ್ ಟು ಆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಖಂಡಿತವಾಗ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ವೆಲ್ಕಮ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಒಂದು ನೈಲ್ ಕಾರ್ಡ್ ಐಡಿನ ಆಕ್ಟಿವೇಟ್ ಮಾಡ್ಕೊಳ್ಳುವಂಥದ್ದು, ಓಕೆ. ಸೊ ಆಕ್ಟಿವೇಶನ್ ಮಾಡ್ಕೊಳ್ಳುವಂಥದ್ದು ಹೇಗೆ, ಯಾವ ರೀತಿ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಬಿಫೋರ್ ದಟ್, ನೀವು ಐಡಿ ಆಕ್ಟಿವೇಶನ್ ಮಾಡೋಕ್ಕೂ ಮುಂಚೆ ನಿಮ್ಮ ಒಂದು ಐಡಿ ಕ್ರಿಯೇಟ್ ಆಗಿರ್ಬೇಕಾಗುತ್ತೆ ನಿಮ್ಮ ಅಪ್ಲೈನ್ ಮುಖಾಂತರ ಅವರ ಒಂದು ರೆಫರಲ್ ಲಿಂಕ್ ಅಲ್ಲಿ. ಸೊ ಅದನ್ನು ಕೂಡ ವಿಡಿಯೋ ಇದೆ, ನನ್ನ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಹೋಗಿ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಐಡಿನ ಆಕ್ಟಿವೇಶನ್ ಮಾಡ್ಕೊಳ್ಳೋದು ಹೇಗೆ ಸ್ನೇಹಿತರೆ. ಈ ಒಂದು ಐಡಿನ ನೀವು ಆಕ್ಟಿವೇಶನ್ ಮಾಡ್ಕೋಬೇಕು ಅಂತ ಅಂದ್ರೆ ನಿಮ್ಮ ಹತ್ರ ಸೊ ನೀವು ಕಂಪನಿಯ ಅಕೌಂಟಿಗೆ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಸೊ ಅಮೌಂಟ್ನ ಪೇ ಮಾಡೋದು ಹೇಗೆ, ಅಮೌಂಟ್ನ ಪೇ ಮಾಡಿದ್ಮೇಲೆ ಅದನ್ನ ಯಾವ ರೀತಿ ಅಪ್ಲೋಡ್ ಮಾಡೋದು, ಮತ್ತೆ ಅದಾದ್ಮೇಲೆ ಆಕ್ಟಿವೇಶನ್ ಮಾಡೋದು ಹೇಗೆ ಅಲ್ವಾ. ಸೊ ಸಂಪೂರ್ಣ ಮಾಹಿತಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಓಕೆ, ಫೈನ್. ಸೊ ಈಗ ಸ್ನೇಹಿತರೆ, ನಾವು ಕಂಪನಿಯ ಅಕೌಂಟಿಗೆ ಅಮೌಂಟ್ನ ಪೇ ಮಾಡೋದು ಹೇಗೆ ಅಂತ ಅಂದ್ರೆ, ಸೊ ಬಿಫೋರ್ ದಟ್ ನೋಡ್ಬೋದು, ಇಲ್ಲಿ ನನ್ನ ಒಂದು ಆಕ್ಟಿವೇಶನ್ ವ್ಯಾಲೆಟ್ ಅಲ್ಲಿ 9 ರೂಪಾಯಿ ಇದೆ ಅಷ್ಟೇ. ಓಕೆ, ಆಕ್ಟಿವೇಶನ್ ವ್ಯಾಲೆಟ್ ಅಲ್ಲಿ 9 ರೂಪಾಯಿ ಇದೆ. ಸೊ ಈಗ ನಾನು 750 ರೂಪಾಯಿನ ನಾನು ಆಡ್ ಮಾಡ್ತಾ ಇದ್ದೀನಿ. ಈಗ ಇದೇ ಆಕ್ಟಿವೇಶನ್ ವ್ಯಾಲೆಟ್ಗೆ 750 ರೂಪಾಯಿ ಬಂದು ಆಡ್ ಆಗುತ್ತೆ. ಸೊ ಈಗ ನಾನು ಏನ್ ಮಾಡ್ತೀನಿ, ಡೆಪಾಸಿಟ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲೇ ಕಾಣ್ತಾ ಇದೆಯಲ್ವಾ. ಸೊ ಈ ಒಂದು ಡೆಪಾಸಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೆಪಾಸಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆನೆ ಸೊ ಇಲ್ಲಿ ಏನ್ ಬರುತ್ತೆ, ಒಂದು QR ಕೋಡ್ ಬರುತ್ತೆ, ಕಂಪನಿದು ಒಂದು QR ಕೋಡ್ ಬರುತ್ತೆ. ಸೊ ಜೊತೆಗೆ ಕಂಪನಿದು UPI ID ಬರುತ್ತೆ. ಸೊ ನೀವು ಯಾವ್ದು ರೀತಿ ಬೇಕಾದ್ರೂ ಮಾಡ್ಬೋದು. ಸೊ ಅಂದ್ರೆ ನೀವು 2000 ರೂಪಾಯಿ ಅಂಡ್ ಎಬೋ ಇದೆ ಅಂದ್ರೆ ಸೊ ಬೆಟರ್ ನೀವು UPI ID ನ ಕಾಪಿ ಮಾಡ್ಕೊಳ್ಳಿ. ಸೊ 2000 ರೂಪಾಯಿ ಒಳಗಡೆ ಇದೆ ಅಂತ ಅಂದ್ರೆ ನೀವು QR ಕೋಡ್ ನ ಬೇಕಾದ್ರೆ ನೀವು ಕಾಪಿ ಮಾಡ್ಕೋಬಹುದು. ಸೊ ನಾನೇನ್ ಮಾಡ್ತೀನಿ, ಸೊ QR ಕೋಡ್ ಸ್ಕ್ರೀನ್ಶಾಟ್ ತಗೋಣ. ಜೊತೆಗೆ ನಾನೇನ್ ಮಾಡ್ತೀನಿ, UPI ID ಮುಖಾಂತರನೇ ಮಾಡ್ತೀನಿ. ಸೊ UPI ID ನ ನಾನು ಏನ್ ಮಾಡ್ತಾ ಇದ್ದೀನಿ, ಕಾಪಿ ಮಾಡ್ಕೋತಾ ಇದ್ದೀನಿ. ಸೊ UPI ID ನ ಕಾಪಿ ಮಾಡ್ಕೊಂಡೆ. ಸೊ ಕಾಪಿ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ಫೋನ್ ಪೇ ಆಪ್ ನ ಓಪನ್ ಮಾಡಿ. ಸೊ ಈಗ ನೋಡಿ, ನಾನು ಫೋನ್ ಪೇ ಆಪ್ ನ ಓಪನ್ ಮಾಡಿದ್ದೀನಿ. ಇದ್ರಲ್ಲಿ ನೀವು ಬೇಕಾದ್ರೆ ಏನೋ ಸ್ಕ್ಯಾನ್ ಮಾಡೋದಿತ್ತು ಅಂತ ಅಂದ್ರೆ ಇಲ್ಲಿ QR ಕೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೋಡ್ QR ಕೋಡ್ ಹೋಗ್ಬಿಟ್ಟು ಬೇಕಾದ್ರೆ ನೀವು ಇಲ್ಲಿ QR ಕೋಡ್ ಇರುತ್ತೆ, ಇದನ್ನ ನೀವು ಬೇಕಾದ್ರೆ ಸ್ಕ್ಯಾನ್ ಮಾಡ್ಬೋದು. ಓಕೆ, ಸೊ ಸ್ಕ್ಯಾನ್ ಮಾಡೋರು ನೋಡಿ ಇಲ್ಲಿ. ಸೊ ಡೈರೆಕ್ಟ್ ಸ್ಮಾರ್ಟ್ ಪೇ ಡಿಜಿಟಲ್ ಸರ್ವಿಸಸ್ ಅಂತ ಬರುತ್ತೆ, ಇದಕ್ಕೆ ನೀವು ಅಮೌಂಟ್ ನ ಪೇ ಮಾಡ್ಬೋದು. ಇನ್ನ ಒಂದು ಆಪ್ಷನ್ ಏನಪ್ಪಾ ಅಂದ್ರೆ, ಸೊ ನಿಮ್ಮ ಹತ್ರ ಆಲ್ರೆಡಿ UPI ID ಇದೆ. ಸೊ ಅದರಿಂದ ಇಲ್ಲಿ ಸೆಕೆಂಡ್ನೇ ಆಪ್ಷನ್ ನೋಡಿ, ಟು ಬ್ಯಾಂಕ್ ಅಂಡ್ ಸೆಲ್ಫ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಟು UPI ID ಆರ್ ನಂಬರ್ ಅಂತ ಇದೆ ನೋಡಿ, ಟು UPI ID ಸೆಲೆಕ್ಟ್ ಮಾಡಿ. ಇಲ್ಲಿ UPI ID ಆರ್ ನಂಬರ್ ಅಂತ ಕೆಳಗಡೆ ಪ್ಲಸ್ ಮಾರ್ಕ್ ಅಲ್ಲಿ ಇದೆಯಲ್ಲ, ಸೊ ಇಲ್ಲಿ ಕೂಡ ನೀವು ಕ್ಲಿಕ್ ಮಾಡಿ ನಿಮ್ಮ ಏನ್ ಕಾಪಿ ಮಾಡ್ಕೊಂಡಿದ್ರೆ ಅದನ್ನ ಪೇಸ್ಟ್ ಮಾಡಿ. ಸೊ ನಾನು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡಿದೆ, ವೆರಿಫೈ ಕೊಡ್ತೀನಿ. ಸೊ ವೆರಿಫೈಡ್ ಕೊಟ್ಟ ತಕ್ಷಣನೇ ಸ್ಮಾರ್ಟ್ ಪೇ ಡಿಜಿಟಲ್ ಸರ್ವಿಸಸ್ ಅಂತ ಬರುತ್ತೆ. ನಿಕ್ ನೇಮ್ ಬೇಕಾದ್ರೆ ಜಸ್ಟ್ ನೀವು ಬೇಕಾದ್ರೆ ನೈಲ್ ಕಾರ್ಟ್ ಅಂತ ಬೇಕಾದ್ರೆ ಜಸ್ಟ್ ಸಿಂಪಲ್ ಆಗಿ ಹಾಕೊಳ್ಳಿ. ಸೊ ನೈಲ್ ಕಾರ್ಟ್ ಅಂದ್ಬಿಟ್ಟು ಸೊ ಪ್ರೊಸೀಡ್ ಕೊಡಿ. ಸೊ ಪ್ರೊಸೀಡ್ ಕೊಟ್ಟ ತಕ್ಷಣನೇ ಇಲ್ಲಿ ನೈಲ್ ಕಾರ್ಡ್ ಬರುತ್ತೆ. ಸೊ ಬೇಕಾದ್ರೆ ಇಲ್ಲೂ ಕೂಡ ನೀವು ಡೈರೆಕ್ಟ್ ಆಗಿ ಅಮೌಂಟ್ ನ ಪೇ ಮಾಡ್ಬೋದು. ನೋಡ್ಬೋದು ಇಲ್ಲಿ 750 ರೂಪೀಸ್. ನೀವು ಬೇಕಾದ್ರೆ ಸ್ಕ್ಯಾನು ಕೂಡ ಮಾಡ್ಬೋದು, UPI ID ಮುಖಾಂತರ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಈಗ ನಾನು UPI ID ಮುಖಾಂತರ ಮಾಡ್ತಾ ಇದ್ದೀನಿ. ಸೊ 750 ರೂಪೀಸ್ ನ ಅಮೌಂಟ್ ಪೇ ಮಾಡೋಣ. ಓಕೆ, ಸೊ ಅಮೌಂಟ್ ಪೇ ಆಗ್ತಿದೆ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಸೊ ಈಗ ಏನ್ ಮಾಡಬೇಕು, ವ್ಯೂ ಡೀಟೇಲ್ಸ್ ಮೇಲೆ ಕೊಡೋಣ. ಸೊ ವ್ಯೂ ಡೀಟೇಲ್ಸ್ ಮೇಲೆ ಕೊಟ್ಟು ಇಲ್ಲಿ ಕೆಳಗಡೆ UTR ನಂಬರ್ ಅಂತ ಇದೆ ನೋಡಿ, 12 ಡಿಜಿಟ್ 1883941701818 ಅಂತ ಇದೆಯಲ್ಲ. ಸೊ ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಸಾರಿ, ಇದೇನ್ ಮಾಡಿ ಅಂತ ಅಂದ್ರೆ, ಸೊ ನೀವು ಕಾಪಿ ಮಾಡ್ಕೊಳ್ಳಿ. ಇದನ್ನ ಕಾಪಿ ಮಾಡ್ಕೊಂಡ್ಮೇಲೆ ಸೊ ಈ ಒಂದು ಪೇಜ್ ನ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ, ಈಗ ಸ್ಕ್ರೀನ್ಶಾಟ್ ತಗೊಂಡಾಯ್ತು. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ನಿಮ್ಮ ಐಡಿನ ಓಪನ್ ಮಾಡಿ. ಓಕೆ, ನಿಮ್ಮ ಐಡಿನ ಓಪನ್ ಮಾಡಿ. ಸೊ ಈ ಒಂದು ಪೇಜ್ ಅಲ್ಲಿ ನೋಡಿ, ಎಂಟರ್ ಅಮೌಂಟ್ ಅಂತ ಇದೆಯಲ್ಲ, ಸೊ ಎಂಟರ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡಿ 750 ಎಂಟ್ರಿ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ UTI ಟ್ರಾನ್ಸಾಕ್ಷನ್ ನಂಬರ್ ಅಂತ ಇದೆ, ಅದನ್ನ ಕಾಪಿ ಮಾಡ್ಕೊಂಡಿದ್ದೀರಾ, ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಆದ್ಮೇಲೆ ಟ್ರಾನ್ಸಾಕ್ಷನ್ ಡೇಟ್ ಇವತ್ತು ಸೆಲೆಕ್ಟ್ ಮಾಡಿ. ಸೊ ಟೈಮು ಟ್ರಾನ್ಸಾಕ್ಷನ್ ಟೈಮ್ ಅವಾಗಲೇ ಆಗಿದ್ರೆ ಅವಾಗಲೇ ಸೆಲೆಕ್ಟ್ ಮಾಡಿ, ತೊಂದರೆ ಇಲ್ಲ. ಲೇಟ್ ಆಗಿದ್ರೆ ನೀವು ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಳಿ. ಸೊ ಈಗ ಏನ್ ಮಾಡ್ತೀನಿ, ಪೇಮೆಂಟ್ ಪ್ರೂಫ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಂದ್ರೆ ನೀವೇನು ನಾನು ಸ್ಕ್ರೀನ್ಶಾಟ್ ತಗೊಂಡಿದ್ದೀನಲ್ಲ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ. ಸೊ ಜಸ್ಟ್ ಸಿಂಪಲ್ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಿದೆ. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಪಾಸ್ವರ್ಡ್, ನನ್ನ ಒಂದು ಐಡಿದ ಟ್ರಾನ್ಸಾಕ್ಷನ್ ಪಾಸ್ವರ್ಡ್. ಎಲ್ರಿಗೂ ಕೂಡ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಇರುತ್ತೆ. ನಿಮ್ಗೆ ಏನಾದ್ರು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಬಂದಿಲ್ಲ ಅಂದ್ರೆ
ನೀವು ಜಸ್ಟ್ ಲಾಗಿನ್ ಆಗ್ಬೇಕಾದ್ರೆ ಒಂದು ಫರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಐ ಡಿ ನಂಬರ್ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ರೆ ನಿಮಗೆ ಮೆಸೇಜ್ ಬರುತ್ತೆ ಇನ್ಬಾಕ್ಸ್ ಅಲ್ಲಿ. ಓಕೆ, ಸೊ ಈಗ ನಾನು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಗೊತ್ತಿದೆ ನನಗೆ, ನಾನು ಏನು ಮಾಡ್ತೀನಿ, ಸಬ್ಮಿಟ್ ಮಾಡ್ತೀನಿ. ಸೊ ಸಬ್ಮಿಟ್ ಮಾಡಿದ್ದೀನಿ. ಈಗ ನೋಡಿ 9:36. ಓಕೆ, 9:36 ಸಬ್ಮಿಟ್ ಮಾಡಿದ್ದೀನಿ. ನನಗೆ ಇಲ್ಲಿ ಆಲ್ರೆಡಿ ಡೆಪಾಸಿಟ್ ರಿಕ್ವೆಸ್ಟ್ ಪೆಂಡಿಂಗ್ ಅಂತ ಇದೆ. ಸೊ ಈಗ ನಾನು ಡ್ಯಾಶ್ ಬೋರ್ಡ್ ಚೆಕ್ ಮಾಡೋಣ. ಸೊ ವಿತಿನ್ ಒಂದು 5 ಮಿನಿಟ್ಸ್, ಓಕೆ, ಮ್ಯಾಕ್ಸಿಮಮ್ ಅಂದರೆ 10 ಮಿನಿಟ್ಸು, ವಿತಿನ್ 5 ಮಿನಿಟ್ಸಲ್ಲೇ ನನ್ನ ಒಂದು ಅಮೌಂಟು ಬಂದು ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡಿ ಆಕ್ಟಿವೇಶನ್ ವಾಲೆಟಲ್ಲಿ 9 ರೂಪಾಯಿ 52 ಪೈಸೆ ಇದೆ. ಇಲ್ಲಿಗೆ 750 ರೂಪಾಯಿ ಬಂದು ಆ್ಯಡ್ ಆಗುತ್ತೆ. ಈಗ ರಿಫ್ರೆಶ್ ಕೊಡೋಣ. ಈಗ 9:37, ಜಸ್ಟ್ 1 ನಿಮಿಷ ಆಗಿದೆ. ಸೊ ರಿಫ್ರೆಶ್ ಕೊಟ್ಟು ನೋಡೋಣ. ಸೊ ನೋಡ್ತಾ ಇರ್ಬೋದು ಇಲ್ಲಿ. ಸೊ ನನ್ನ ಒಂದು ವ್ಯಾಲೆಟ್ಗೆ 750 ರೂಪಾಯಿ ಬಂದು ಆ್ಯಡ್ ಆಗಿದೆ. ಓಕೆ, ಸೊ ಈಗ ನೆಕ್ಸ್ಟ್ ಪ್ರೋಸೆಸ್ ಏನು? ಸೊ ಜಸ್ಟ್ ಏನಿಲ್ಲ, ಇಲ್ಲೇ ನಿಮ್ಮ ಮೈನ್ ಪೇಜಲ್ಲೇ ಆಕ್ಟಿವೇಶನ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಒಂದು ಆಕ್ಟಿವೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಐ ಡಿ ನಂಬರ್ ಕೇಳುತ್ತೆ. ಸೊ ಇದನ್ನ ಬೇಕಾದ್ರೆ ನಿಮ್ಮ ಡೌನ್ಲೈನ್ ಐ ಡಿಗಳನ್ನ ನೀವೇ ಕೂಡ ಸೇಮ್ ಪ್ರೊಸೀಜರೇ, ನೀವು ನಿಮ್ಮ ಡೌನ್ಲೈನ್ ಐ ಡಿಗಳನ್ನ ಆಕ್ಟಿವೇಶನ್ ಮಾಡೋಕ್ಕೂ ಇದೇ ಪ್ರೊಸೀಜರ್ ಮಾಡ್ತೀರಾ, ಅಥವಾ ನಿಮ್ಮ ಸೆಲ್ಫ್ ಐ ಡಿ, ನಿಮ್ಮ ಐ ಡಿನ ಆಕ್ಟಿವೇಶನ್ ಮಾಡ್ಕೊಳ್ಳೋಕ್ಕೂ ಇದೇ ಪ್ರೊಸೀಜರ್ ಮಾಡ್ತೀರಾ. ಸೊ ಈಗ ಯೂಸರ್ ಐ ಡಿನ ಎಂಟ್ರಿ ಮಾಡಿ. ಈಗ ನಾನು ಡೌನ್ಲೈನ್ ಐ ಡಿನ ನಾನು ಆಕ್ಟಿವೇಶನ್ ಮಾಡ್ತಾ ಇರೋದ್ರಿಂದ ಸೊ ಇಲ್ಲಿ ಯೂಸರ್ ಐ ಡಿನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ M984217. ಓಕೆ, M984287. ಓಕೆ, 217, ಸಾರಿ 217. ಓಕೆ, ಸೊ ಅದು ಐ ಡಿ ನಂಬರ್ ಎಂಟ್ರಿ ಮಾಡ್ತಿದ್ದಂಗೆನೆ ನೋಡಿ ಅವ್ರದ್ದು ನೇಮ್ ಶೋ ಆಗುತ್ತೆ. ಸೊ ನೇಮ್ ಕನ್ಫರ್ಮ್ ಆದಮೇಲೆ ಸೆಲೆಕ್ಟ್ ಪ್ಯಾಕೇಜ್ ಸೆಲೆಕ್ಟ್ ಮಾಡಿ. ಸೊ ಅದಾದ್ಮೇಲೆ ಆಕ್ಟಿವೇಶನ್ ಅಮೌಂಟ್ ಆಟೋಮೆಟಿಕಲಿ ತಗೊಳುತ್ತೆ. ಸೊ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಆಕ್ಟಿವೇಟ್ ನೌ ಕೊಡಿ. ಸೊ ಆಕ್ಟಿವೇಟ್ ನೌ ಕೊಟ್ಟ ತಕ್ಷಣನೇ ಯೂಸರ್ ಐ ಡಿ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಗ್ರೇಡ್ ಅಂತ ಬರುತ್ತೆ. ಸೊ ಅಷ್ಟು ಬಂದಾದ್ಮೇಲೆ ಸ್ನೇಹಿತರೆ, ಸೊ ನಿಮ್ಮ ಒಂದು ವ್ಯಾಲೆಟ್ ಅಲ್ಲಿ ಮೈನಸ್ ಬ್ಯಾಲೆನ್ಸ್ ಆಗುತ್ತೆ. 9 ರೂಪಾಯಿ 52 ಪೈಸಾ ಇನ್ನ ಬ್ಯಾಲೆನ್ಸ್ ಇದೆ ಅಷ್ಟೇನೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಐ ಡಿ ಆಕ್ಟಿವೇಶನ್ ಆಗಿದೆಯಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ನೋಡಿ ಕರೆಂಟ್ ಸೆಷನ್ ಅಲ್ಲಿ ಲೆಫ್ಟ್ ಅಲ್ಲಿ ಐ ಡಿ ಆಕ್ಟಿವೇಶನ್ಸ್ ಆಗಿದೆ. ಈಗ ಕರೆಂಟ್ ಸೆಷನ್ ಅಂದ್ರೆ 9 ಗಂಟೆಯಿಂದ 10 ಗಂಟೆ ಗ್ಯಾಪ್ ಅಲ್ಲಿ ಲೆಫ್ಟ್ ಅಲ್ಲಿ 3 ಐ ಡಿ ಆಕ್ಟಿವೇಶನ್ ಆಗಿದೆ, ರೈಟ್ ಅಲ್ಲಿ 1 ಐ ಡಿ ಆಕ್ಟಿವೇಶನ್ ಆಗಿದೆ. ಈಗ ನಾನು ಮಾಡಿದ್ನಲ್ಲ ಆ ಐ ಡಿ ಆಕ್ಟಿವೇಶನ್ ಆಗಿದೆ. ಸ್ನೇಹಿತರೆ, ಇದು 10 ಗಂಟೆ ಆಗ್ತಿದ್ದಂಗೆ ಏನಾಗುತ್ತೆ, ಇಲ್ಲಿ ಆಪ್ಷನ್ಸ್ಗಳು ಕ್ಲೋಸ್ ಆಗ್ಬಿಡುತ್ತೆ. ಸೊ ಈ ರೀತಿಯಾಗಿ ಸ್ನೇಹಿತರೆ ನಿಮ್ಮ ಐ ಡಿಗಳನ್ನ ಆಕ್ಟಿವೇಶನ್ನ ನೀವು 24/7 ಯಾವಾಗ ಬೇಕಾದ್ರೂ ನೀವು ಮಾಡ್ಕೋಬಹುದು, ಮತ್ತು ಯಾವಾಗ ಬೇಕಾದ್ರೂ ಮಾಡ್ಬೋದು. ಒಂದೊಳ್ಳೆ ಅವಕಾಶ. ಸೊ ನಮ್ಮ ಕರ್ನಾಟಕದಲ್ಲಿ ಸೊ ನಾವು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ವಿ ನಮ್ಮ ಒಂದು ಟೀಮ್ ಡ್ರೀಮ್ ಹಂಟರ್ಸ್ ಮುಖಾಂತರ. ಸೊ ಬನ್ನಿ, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಚಾನಲ್ನ, ಮತ್ತು ಲೈಕ್ ಮಾಡಿ, ಇನ್ನೊಬ್ರಿಗೂ ಕೂಡ ಹೇಳಿ. ಸೊ ನಿಮಗೆ ಈ ಒಂದು ಬಿಸ್ನೆಸ್ನ ಅವಶ್ಯಕತೆ ಇಲ್ಲ ಅಂದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಯಾರಿಗೆ ಬೇಕಾದರೂ ಕೂಡ ಈ ಒಂದು ಆಪರ್ಚುನಿಟಿನ ಕೊಡಿ ಸ್ನೇಹಿತರೆ. ಸೊ ನಿಮ್ಮಿಂದ ಅವ್ರಿಗೊಂದು ಅವಕಾಶ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡಿ, ಒಟ್ಟಿಗೆ ಕೆಲಸ ಮಾಡೋಣ. ಸೊ ಒಟ್ಟಿಗೆ ಗೆಲ್ಲೋಣ. ಥ್ಯಾಂಕ್ ಯು ಸೋ ಮಚ್.